ಪ್ರೈಸ್ ಲಾರ್ಡ್ ಬ್ರದರ್ ಆ್ಯಂಡ್ ಸಿಸ್ಟರ್ಸ್, ಥ್ಯಾಂಕ್ ಯು ಜೀಸಸ್. ಈ ಒಂದು ಚಿಕ್ಕ ಸಂದೇಶದೊಂದಿಗೆ, ಒಂದು ಚಿಕ್ಕ ಪ್ರಾರ್ಥನೆಯೊಂದಿಗೆ ಸಂದೇಶಕ್ಕೆ ಹೋಗೋಣ. ಹಾಲೆಲೂಯಾ, ಸ್ತೋತ್ರ ಯೇಸು. ಕರ್ತನಾದ ಯೇಸು, ನಿಮಗೆ ಮಹಿಮೆ ಸ್ತೋತ್ರ ಉಂಟಾಗಲಿ. ಯೇಸು ನಾಮದಲ್ಲಿ ಒಂದು ಸಮಯದಲ್ಲಿ ಈ ಒಂದು ಚಿಕ್ಕ ಸಂದೇಶವನ್ನು ದೇವರು ನೀನು ಕೊಟ್ಟಿದ್ದೆ, ಅದಕ್ಕಾಗಿ ಸ್ತೋತ್ರ. ಒಂದು ನಂಬಿಕೆಯಿಂದ, ಹೌದು ಸ್ವಾಮಿ, ಯಾವ ರೀತಿಯಾಗಿ ದೇವರು ನಮ್ಮನ್ನು ನಡೆಸ್ತಾರೆ ಎಂಬುದಾಗಿ ಈ ಒಂದು ಚಿಕ್ಕ ಸಂದೇಶದಿಂದ ಪ್ರತಿಯೊಬ್ಬರ ಜೀವಿತದಲ್ಲೂ ಅದು ನೆರವೇರುವಂತೆ ಎಂದು ಕೃಪೆಯನ್ನು ಅನುಗ್ರಹಿಸು, ಆಶೀರ್ವದಿಸಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಲಾರ್ಡ್. ರೋಮಪುರದ ಪತ್ರಿಕೆ 4ನೇ ಅಧ್ಯಾಯ 19ನೇ ವಚನ ಹಾಗೂ 20. ಅವನು ಹೆಚ್ಚು ಕಡಿಮೆ 100 ವರ್ಷವನಾಗಿದ್ದು ತನ್ನ ದೇಹವು ಆಗಲೇ ಮೃತಪ್ರಾಯವಾಯಿತೆಂದು, ಸಾರಾಳಿಗೆ ಗರ್ಭಕಾಲ ಕಳೆದು ಹೋಯಿತೆಂದು ಯೋಚಿಸಿದ್ಯಾಗೋ. ಅವನ ನಂಬಿಕೆಯು ಕುಂದಲಿಲ್ಲ. ದೇವರು ಮಾಡಿದ ವಾಗ್ದಾನದ ವಿಷಯದಲ್ಲಿ ಅವನು ಅಪನಂಬಿಕೆಯಿಂದ ಚಂಚಲಚಿತ್ತನಾಗಲಿಲ್ಲ. ಆಮೇನ್. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಲಾರ್ಡ್. ಬ್ರದರ್ ಆ್ಯಂಡ್ ಸಿಸ್ಟರ್ ಹಾಗೂ ಸೇವಕರಿಗಾಗಿ ಸ್ತೋತ್ರ. ದೇವರು ಈ ಒಂದು ಸಮಯದಲ್ಲಿ ಅಬ್ರಾಮನಿಗೆ ರೋಮಪುರದ ಪತ್ರಿಕೆ ಸುಮಾರು 4ನೇ ಅಧ್ಯಾಯ ಹಾಗೂ 19 ಹಾಗೂ 20ನೇ ವಚನ ಈ ರೀತಿಯಾಗಿ ಹೇಳಲ್ಪಡ್ತದೆ. ಒಂದು ನಂಬಿಕೆ, ಅಬ್ರಾಮನು ಒಂದು ನಂಬಿಕೆ, ಆತನನ್ನು 100 ವರ್ಷನಾದರೂ ಕೂಡ ದೇವರಲ್ಲಿ ಒಂದು ನಂಬಿಕೆಯನ್ನು ಕಳ್ಕೊಳ್ಳಿಲ್ಲ. ಯಾಕೆಂತಂದರೆ ಆತನಿಗೆ 100 ವರ್ಷನಾಗಿದ್ದಾಗ 75 ವರ್ಷದಲ್ಲೇ ಆತನಿಗೆ ಒಂದು ದರ್ಶನ ಉಂಟಾಗ್ತದೆ. 100 ವರ್ಷನಾದಾಗ ಆತನಿಗೆ ಒಂದು ಮಗುವನ್ನು ದೇವರು ಕೊಡ್ತಾರೆ ಎಂಬುದಾಗಿ ಒಂದು ಪ್ರವಾದನೆ, ಒಂದು ಮಾತು ಆ ಒಂದು ದೇವದೂತರೊಡನೆ ಆತನಿಗೆ ಸಿಗುತ್ತೆ. ಆದರೆ ಒಂದು ಸಾರಾಳಿಗೆ ಆಕೆಯ ಗರ್ಭಪಾಲವು ನಿಂತು ಹೋಗಿತ್ತು. ಆದರೂ ಕೂಡ ಅಬ್ರಾಮನ ಯೋಚನೆ ಮಾಡ್ತಾನೆ, ನನ್ನ ದೇವರು ಎಂದಿಗೂ ಯಾವತ್ತಿಗೂ ನನ್ನ ನಂಬಿಕೆಗೆ ಪಾತ್ರನು ಅಂತೇಳಿ ಆತನು ನಂಬಿಗಸ್ತನಾಗಿರ್ತಾನೆ, ನೀತಿವಂತನಾಗಿರ್ತಾನೆ ದೇವರಲ್ಲಿ. ಸೊ ಅದೇ ರೀತಿ ಸಾರಾಳಿಗೂ ಸಹ ಆಕೆಗೆ ಎಲ್ಲೋ ಒಂದು ಕಡೆ ನಾನು ಇಷ್ಟು ವರ್ಷಗಳಾಗಿದ್ದೇನೆ, ನನಗೆ ಮಗು ಆಗುತ್ತಾ ಎಂಬುದಾಗಿ ಆಲೋಚನೆ ಮಾಡ್ತಾ ಇರ್ತಾಳೆ. ಆದರೆ ನಂಬಿಕೆ, ನಿರ್ಮಲ ಚಿತ್ತ, ಆತನು ನಿರ್ಮಲ ಚಿತ್ತನೂ ಆಗಿರ್ತಾನೆ. ಹಾಗೂ ಚಂಚಲತೆಯು ಆತನಲ್ಲಿ ಬರೋದೇ ಇಲ್ಲ. ಯಾಕೆಂದರೆ ದೇವರು ಏನು ಹೇಳ್ತಾರೆ ಅದನ್ನೇ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಆತನಿಗೆ ಗೊತ್ತಿದೆ, ಅಬ್ರಾಮನಿಗೆ. ಸೊ ಅದೇ ರೀತಿ ಯೇಸು ನಾಮದಲ್ಲಿ 100 ವರ್ಷನಾದಾಗ ಆ ದೇವದೂತರು ಹೇಳಿದಂಥ ಒಂದು ಮಾತು ಸತ್ಯವೇದದಲ್ಲಿ ನಾವು ನೋಡಲ್ಪಡ್ತೇವೆ. ಮುಂದಿನ ವರ್ಷದಲ್ಲಿ ನಿನಗೆ ಒಂದು ಮಗು ಆಗುತ್ತೆ ಎಂಬುದಾಗಿ. ಆತನಿಗೆ ಇಸಾಕ ಎಂದು ಹೆಸರಿಡ್ತಾರೆ. ಸ್ತೋತ್ರ. ಯಾಕಂದರೆ ಅಷ್ಟು ವರ್ಷಗಳಾದ ಮೇಲೆ ಇವತ್ತಿನವರೆಗೂ ಯಾರಿಗೂ ಸಹ 100 ವರ್ಷ, ಒಂದು ಮುದುಕನಿಗೆ 90 ವರ್ಷಗಳಾದ ಸಾರಳಿಗೆ ಇಷ್ಟು ವರ್ಷವಾದರೂ ಈ ಒಂದು ಕಾಲದಲ್ಲಾಗಲಿ ಯಾವುದೇ ಕಾಲದಲ್ಲಾಗಲಿ ಯಾರಿಗೂ ಸಹ ಮಕ್ಕಳು ಆಗಿರಲಿಲ್ಲ. ಯಾಕಂದರೆ ಆತನ ಒಂದು ನಂಬಿಕೆ, ದೇವರ ಮೇಲಿಟ್ಟಿರುವಂಥ ಒಂದು ನಂಬಿಕೆಯಿಂದ, ಆತನ ವಿಶ್ವಾಸದಿಂದ, ದೇವರ ಮೇಲಿಟ್ಟಿರುವಂಥ ಭರವಸೆಯಿಂದ ಆತನಿಗೆ ಒಂದು ಮಗುವಾಗುತ್ತೆ. 100 ವರ್ಷ ಮುದುಕನಿಗೆ. ಆದರೆ ದೇವರು ಆತನಿಗೆ ಕೊಟ್ಟಂಥ ಆಶೀರ್ವಾದ, ಆತನಿಗೆ ಕೊಟ್ಟಂಥ ಒಂದು ಆತನಲ್ಲಿರುವಂಥ ಒಂದು ನಂಬಿಕೆಯನ್ನು ದೇವರು ನೋಡಿದ್ರು. ಸೊ ಅವನು ಕುಗ್ಲಿಲ್ಲ. ಆತನು ನನಗೆ ಅಯ್ಯೋ ಏನಪ್ಪ ಇಷ್ಟು ವರ್ಷವಾಯಿತು, ನನ್ನ ನರಗಳು, ಮೂಳೆಗಳು, ಮಾಂಸಗಳೆಲ್ಲ ಸವೆದಿದೆ, ನನಗೆ ಮಕ್ಕಳು ಆಗುತ್ತಾ ಅಂತ ಆಲೋಚನೆ ಮಾಡಲಿಲ್ಲ. ಯಾಕೆಂದರೆ ಇದು ದೇವರ ವಾಗ್ದಾನ, ದೇವರು ಮಾತಾಡಿದರೆ ಅದು ನೆರವೇರುತ್ತದೆ ಅಂತೇಳಿ ಆತನಿಗೆ ಒಂದು ನಂಬಿಕೆ. ಸೊ ಅದೇ ರೀತಿ ಇವತ್ತು ಎಷ್ಟೋ ಜನಗಳು ಒಂದು ನಂಬಿಕೆಯನ್ನು ಕಳ್ಕೊಂಡಿರ್ತೀವಿ. ಯಾಕೆಂದರೆ ಯಾವುದೋ ಒಂದು ಸಣ್ಣ ಒಂದು ನಂಬಿಕೆ ಆತನು ಅಪನಂಬಿಕೆ ಕೂಡ ಪಡಲಿಲ್ಲ ಅಂಥೇಳಿ ವಾಕ್ಯ ಹೇಳುತ್ತೆ. ಸೊ ಅದೇ ರೀತಿ ಇವತ್ತು ನಾವು ನಂಬಿಕೆಯನ್ನು ಕಳ್ಕೊಳ್ಳೋದು ಬೇಡ. ಯಾಕೆಂದರೆ ನಾನು ಕಂಡ ಮಟ್ಟಿಗೆ ಒಬ್ಬರು ಸಿಸ್ಟರ್ ಇದ್ದಾರೆ, ಅವರಿಗೆ 25 ವರ್ಷ ಆದಮೇಲೆ ಅವ್ರಿಗೊಂದು ಗಂಡು ಮಗು ಆಗಿದೆ. ಸ್ತೋತ್ರ. ಮೊನ್ನೆ ತಾನೇ ಒಂದು 9 ವರ್ಷವಾದಮೇಲೆ 3 ಮಕ್ಕಳು ದೇವರು ಕೊಟ್ಟಿದ್ದಾರೆ. ಅದು ಆಲ್ರೆಡಿ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಅದೇ ರೀತಿ ಯೇಸು ನಾಮದಲ್ಲಿ ಇವತ್ತು ನಾವು ನಂಬಿಕೆ, ಯಾವುದೇ ಒಂದು ವಿಷಯವಾಗಲಿ, ನಾವು ದೇವರಲ್ಲಿ ಇರುವಂಥ ಒಂದು ಸಂಬಂಧ, ದೇವರ ಒಟ್ಟಿಗೆ ಇರುವಂಥ ಒಂದು ವಿಶ್ವಾಸವನ್ನು ನಾವು ಕಳ್ಕೊಳ್ದಿರ ಒಂದು ನಂಬಿಕೆಯಲ್ಲಿ ನಾವು ನಡೆಯುವಾಗ ನಾವು ಏನು ಬೇಡ್ತೀವೋ ಅದು ನೆರವೇರ್ತದೆ.
ದೇವರು ಏನು ಮಾತಾಡ್ತಾರೆ ಅದು ನಮ್ಮ ಜೀವಿತದಲ್ಲಿ ನೆರವೇರ್ತದೆ. ಯಾಕಂದರೆ ದೇವರಲ್ಲಿ ನಮ್ಮ ಮೇಲೆ ಒಂದು ನಂಬಿಕೆ ಇರುತ್ತೆ. ತನ್ನ ತಂದೆಯಾದ ದೇವರ ತನ್ನ ಮಗನ ಮೇಲೆ ಯಾವ ರೀತಿಯಾಗಿ ಒಂದು ನಂಬಿಕೆ ಇತ್ತು, ನನ್ನ ಚಿತ್ತವನ್ನು ನೆರವೇರಿಸ್ತಾರೆ ಅಂಥೇಳಿ ಯೇಸು ಸ್ವಾಮಿ ಮೇಲೆ ಒಂದು ನಂಬಿಕೆ. ಯಾಕಂದರೆ ಅವರು ಮನುಷ್ಯನ ರೂಪದಲ್ಲಿ ನರ ಅವತಾರದಲ್ಲಿ ಯೇಸು ಸ್ವಾಮಿ ಬರ್ತಾರೆ. ಆದರೂ ಕೂಡ ಯೇಸು ತಂದೆಯಾದ ದೇವರ ಬಳಿಯಲ್ಲಿ ಒಂದು ನಂಬಿಕೆ, ನನ್ನ ಮಗನು ನನ್ನ ದೇವರ ಚಿತ್ತವನ್ನು ನೆರವೇರಿಸ್ತಾರೆ ಅಂತೇಳಿ. ಅದೇ ರೀತಿ ಅಬ್ರಾಮನಿಗೂ ಸಹ ಒಂದು ಮಗು ಆಗ್ತದೆ. ಆತನ ಒಂದು ದೇವರು ಏನು ಹೇಳಿದ್ರು ಅದನ್ನೇ ಕೂಡ ಆತನು ನಂಬ್ತಾನೆ. ನಂಬಿದಾಗ ಆತನ ಮನಸ್ಸು ಚಂಚಲ ಆಗಲಿಲ್ಲ, ಕುಗ್ಗಿ ಹೋಗಲಿಲ್ಲ, ಅಪನಂಬಿಕೆ ಬರಲಿಲ್ಲ. ಆತನ ದೇವರ ಮೇಲೆ ಇಟ್ಟಿರುವಂಥ ವಿಶ್ವಾಸದಿಂದಲೇ ಆತನಿಗೆ ಮಗು ಆಗುತ್ತೆ. ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಇವತ್ತು ನಮ್ಮ ಈ ಒಂದು ಸಂದೇಶವನ್ನು ದೇವರು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಈ ಒಂದು ಸಂದೇಶ ಪ್ರತಿಯೊಬ್ಬರ ಜೀವಿತದಲ್ಲೂ, ಪ್ರತಿಯೊಬ್ಬರ ಹೃದಯದಲ್ಲೂ ದೇವರ ಒಂದು ನಂಬಿಕೆಯನ್ನು, ಅಪಾರವಾದಂಥ ನಂಬಿಕೆಯನ್ನು ದೇವರ ಮೇಲೆ, ಯೇಸು ಸ್ವಾಮಿ ಮೇಲೆ ಇಡುವುದಾದರೆ ಇವತ್ತು ನಿಮ್ಮ ಜೀವಿತದಲ್ಲೂ ಕೂಡ ಯಾವುದು ಆಗಲ್ಲ, ಯಾವುದು ನಡೆಯಲ್ಲ, ಯಾವುದು ಬರೋಲ್ಲ, ಯಾವುದು ಸಿಗೋಲ್ಲ ಅಂತ ಯಾರು ಮನಸ್ಸಿನಲ್ಲಿ ಎಲ್ಲೋ ಒಂದು ಕಡೆ ಗುಣಗುಟ್ಟಿರ್ತೀರಿ, ಆದರೆ ದೇವರ ಮೇಲೆ ಒಂದು ವಾಕ್ಯ ಹೇಳಲ್ಪಡ್ತದೆ, ನಂಬಿಕೆ, ನಿನ್ನ ನಂಬಿಕೆಯಿಂದಲೇ ನೀನು ಸ್ವಸ್ಥವಾಗುವುದು ಎಂಬುದಾಗಿ ವಾಕ್ಯ ಸತ್ಯವಾದದಲ್ಲಿ ಹೇಳ್ತದೆ. ಅದೇ ರೀತಿ ಇವತ್ತು ವ್ಯಾಧಿಗಳಾಗಿರ್ಬೋದು, ಸಾಲ ಆಗಿರ್ಬೋದು, ಮತ್ತು ಮಕ್ಕಳಿಲ್ಲದೆ ಇರುವಂತಹುದು, ಮತ್ತು ಅವರ ಜೀವಿತದಲ್ಲಿ ಏನು ಸಕ್ಸಸ್ಸನ್ನು ನಾನು ಕಾಣ್ತಾ ಇಲ್ಲ, ಆ ರೀತಿಯಾದಂಥ ಒಂದು ಗೊಂದಲದಲ್ಲಿರ್ಬೋದು. ಆದರೆ ದೇವರ ವಾಗ್ದಾನ ಯಾವತ್ತೂ ಅದು ಸತ್ಯವಾಗಿ ನಡೀತದೆ. ದೇವರ ಮೇಲಿಟ್ಟಿರುವಂಥ ಒಂದು ನಂಬಿಕೆ ಯಾವತ್ತೂ ಕೂಡ ಅದು ಆಶಾಭಂಗ ಪಡಿಸೋದಿಲ್ಲ. ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳಿ ಸದುತ್ತರವನ್ನು ಕೊಟ್ಟೇ ಕೊಡ್ತಾರೆ. ಥ್ಯಾಂಕ್ ಯು, ಪ್ರೈಸ್ ಲಾರ್ಡ್. ಈ ಒಂದು ಸಂದೇಶವನ್ನು ದೇವರು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಪ್ರೀತಿಯುಳ್ಳ ಯೇಸುವೇ, ಕರ್ತನೇ ಸ್ತೋತ್ರ. ಈ ಒಂದು ಸಂದೇಶ ಕೇಳಿದಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ಕರ್ತನೆ ಒಂದು ನಂಬಿಕೆ, ಒಂದು ಪ್ರೀತಿ, ಒಂದು ವಿಶ್ವಾಸ, ಒಂದು ಭರವಸೆ, ದೇವರ ಮೇಲಿಟ್ಟಿರುವಂಥ ಒಂದು ಭಯ, ದೇವರ ಮೇಲಿಟ್ಟಿರುವಂಥ ಒಂದು ಭಯ ಹಾಗೂ ಎಲ್ಲವೂ ಕೂಡ ಯೇಸು ಅವರ ನಂಬಿಕೆ ಯಾವತ್ತೂ ಕುಗ್ಗದಂತೆ ಯೇಸು ನಾಮದಲ್ಲಿ ಅವರ ನಂಬಿಕೆಯನ್ನು ದೇವರು ಇನ್ನೂ ಹೆಚ್ಚಿಸಿ ಅವರ ಜೀವಿತದಲ್ಲಿ ಏನು ಕರ್ತನೆ ಕಳ್ಕೊಂಡಿದ್ದಾರೋ ಅದನ್ನೆಲ್ಲ ಮತ್ತೆ ಪಡೆಯುವ ಹಾಗೆ, ನಂಬಿಕೆಯಿಂದಲೇ ಪಡೆಯುವ ಹಾಗೆ ದೇವರೇ ನಿನ್ನ ಹೃದಯದಲ್ಲಿ ನಂಬಿಕೆಯನ್ನು ಹೆಚ್ಚಿಸು, ಹುಟ್ಟಿಸು ಸ್ವಾಮಿ. ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ಈ ಒಂದು ಸಂದೇಶವನ್ನು ದೇವರು ಆಶೀರ್ವಾದ ಮಾಡಿದ್ದಾರೆ ಅಂತ ಒಂದು ನಂಬಿಕೆ ನಾನು ಇಡ್ತೇನೆ. ಇದು ಯೂಟ್ಯೂಬ್ ಚಾನಲ್ ದಿವಾಕರ್ ಡ್ಯಾನಿಯಲ್ 7 ಅಂತೇಳಿ. ಈ ಒಂದು ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಬೋದು, ಮತ್ತು ಬೆಲ್ ಬಟನ್ ಮತ್ತು ಲೈಕ್ ಮಾಡ್ಬೋದು. ಈ ಒಂದು ಪ್ರತಿದಿನ ಸಂದೇಶ ಕಡೆ ಉಸಿರಿರೋವರೆಗೂ ಈ ಒಂದು ಸಂದೇಶ ನಿಮ್ಗೆಲ್ರಿಗೂ ಸಿಗಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಥ್ಯಾಂಕ್ ಯು, ಪ್ರೈಸ್ ಲಾರ್ಡ್. ಥ್ಯಾಂಕ್ ಯು.